ಮಂಗಳಸೂತ್ರ ಜನಿವಾರ ತೆಗೆಸೋ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಧಾರ್ಮಿಕವಾಗಿ ಮಂಗಳಸೂತ್ರ ಜನಿವಾರ ಚೆಕ್ ಮಾಡಿ ಬೇಡ ಅಂತ ನಾವು ಹೇಳೋದಿಲ್ಲ. ಧರ್ಮದಲ್ಲಿ ಇರೋದನ್ನ ತೆಗಿರಿ ಅನ್ನೋದು ಸರಿಯಲ್ಲ, ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಿಜೆಪಿಯವರು ಹೇಳೋದೊಂದು ಮಾಡೋದು ಇನ್ನೊಂದು. ಈ ಹಿಂದೆ ಒಂದಿಷ್ಟು ಘಟನೆಗಳು ಕೂಡ ಆಗಿತ್ತು. ಮೈಕ್ರೋಫೋನ್ ಹಾಕಿದ್ದ ಘಟನೆ ಆಗಿತ್ತು. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ಮೊದಲು ಈ ಸೂಚನೆ ವಾಪಸ್ ತೆಗಿಬೇಕು. ಇದರ ವಿರುದ್ಧ ಜನರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಆಕ್ರೋಶಗಳನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದಂತಹ ಕ್ರಮ ತೀವ್ರ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣವನ್ನ ರಾಜ್ಯ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಿಜೆಪಿ ಬಳಕೆ ಮಾಡಿಕೊಂಡಿತ್ತು. ಇದೀಗ ರೈಲ್ವೆ ಪರೀಕ್ಷೆ ವಿವಾದ ಬಿಜೆಪಿಗೆ ಮುಜುಗರವನ್ನ ತರಿಸಿದೆ. ಸೊ ಹಾಗಾದ್ರೆ ಏನ್ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು, ನೋಡ್ತಾ ಹೋಗೋಣ. ಧಾರ್ಮಿಕವಾಗಿ ಮಂಗಳಸೂತ್ರ ಇರ್ಬೋದು, ಜನಿವಾರ ಇರ್ಬೋದು, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ ಸಂಪ್ರದಾಯ ಧರ್ಮದಲ್ಲಿ ಇರೋಂಥದ್ನೆಲ್ಲ ತೆಗಿಯಂಥದ್ದು ಸರಿ ಇಲ್ಲ. ಅವರು ಹೇಳೋದು ಒಂದು, ಅವ್ರ ಮುಖವಾಡನೇ ಬೇರೆ, ಬಿಜೆಪಿಯವರ ಮುಖವಾಡನೇ ಬೇರೆ, ಮಾತಾಡೋದುಂಟು. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಆದಂಥ ಧಾರ್ಮಿಕವಾದಂಥ ಕೆಲವು ವಿಚಾರಗಳು, ಈಗ ಕಿವಿಲಿ ಓಲೆ ಇರ್ತದೆ, ಮೂಗ್ಬತ್ತಿ ಇರ್ತದೆ, ಬಟ್ಟಿ ಇರ್ತದೆ, ತಾಲಿ ಇರ್ತದೆ, ಮಂಗಳಸೂತ್ರ ಇರ್ತದೆ, ಆಮೇಲೆ ಜನಿವಾರ ಇರ್ತದೆ, ಉಡ್ದಾರ ಇರ್ತದೆ. ಚೆಕ್ ಮಾಡಲಿ, ಚೆಕ್ ಮಾಡೋದು ತಪ್ಪಲ್ಲ. ಹಿಂದೆ ಕೆಲವು ಘಟನೆಗಳು ಈ ಸ್ಮಾಲ್ ಡಿವೈಸ್ನ ಕಿವಿಗೆ ಹಾಕೊಂಡಿರ್ತಾರೆ ಅನ್ನೋದೆಲ್ಲ ಕೂಡ ಕೆಲವಿದೆ. ಇದು ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದನ್ನ ವಾಪಸ್ ತಗೋಬೇಕು. ಈ ಧರ್ಮದ ಆಚರಣೆ ವಿಚಾರದಲ್ಲಿ ಏನು ಇದನ್ನ ಜನಿವಾರ ತೆಗೀರಿ ಅಂತ ಹೇಳ್ತಾ ಇದ್ದಾರೆ, ಇದನ್ನ ಜನನೇ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು, ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ನಾವು ಹೇಳ್ತಾ ಇದೀವಲ್ಲ, ಧಾರ್ಮಿಕವಾಗಿ ಮಂಗಳಸೂತ್ರ ಇರ್ಬೋದು,